ಗವಿಸಿದ್ದೇಶ್ವರ ಅಂದರೆ ಗವಿನ ಹಂಗೆ ಉಳಿಸ್ಕೊಂಡು ನನ್ನ ಹಿಂದೆ ಏನೆಲ್ಲ ಕಾಣಿಸ್ತಾ ಇದೆ. ಸೊ ಇದೆಲ್ಲ ಗವಿಸಿದ್ದೇಶ್ವರ ಮಠ. ನೋಡಿ ಇಲ್ಲಿಂದ ದರ್ಶನ ಮಾಡ್ಕೊಂಡು ಬಂದು ಹೇಳಿದ್ರೆ ನೋಡಿ ವ್ಯೂ ನೋಡಿ ಸಖತ್ತಾಗಿದೆ. ಕಾನ್ಸೆಪ್ಟ್ ಚೆನ್ನಾಗಿದೆ ನೋಡಿ. ಇಲ್ಲಿ ಪ್ರೋಗ್ರಾಮ್ ಆದರೆ ಇಲ್ಲಿ ಇದ್ರ ಮೇಲೆಲ್ಲ ಬಂಡೆ ಮೇಲೆಲ್ಲ ಕೂತ್ಕೊಳ್ಳೋರು, ಸ್ಟೆಪ್ಸ್ ಮೇಲೆ ಕೂತ್ಕೊಳ್ಳೋರು. ಇಲ್ಲಿ ಗವಿಸಿದ್ದೇಶ್ವರ ಗದ್ದಿಗೆ ಇರ್ತಕ್ಕಂಥದ್ದು ಒಳಗಡೆ 11ನೇ ಶತಮಾನದಂತೆ ಸುತ್ತ ಒಳ್ಳೆ ಸಖತ್ತಾಗಿ ಮಾಡಿದ್ದಾರೆ ಕಾನ್ಸೆಪ್ಟು. ಇಲ್ಲೊಂದು ದೇವಸ್ಥಾನ ಸಖತ್ತಾಗಿದೆ ನೋಡಿ. ಇವಾಗ ನಾವು ಟಾಪಲ್ಲಿ ಇದ್ದೀವಿ. ಈ ಟಾಪಿಂದ ಅದು ದೇವಸ್ಥಾನ, ಫ್ರಂಟ್ ಪಾರ್ಕಿಂಗ್ ನೋಡಿ. ಸಿದ್ದೇಶ್ವರ ಮಠ ಆರ್ಚು ಭಾಳ ಸಖತ್ತಾಗಿದೆ. ವರ್ತ್ ವಾಚಿಂಗ್ ಅಂತಲೇ ಹೇಳ್ಬೋದು. ಬನ್ನಿ, ಕೊಪ್ಪಳಕ್ಕೆ ಬಂದಾಗ ಗವಿಸಿದ್ದೇಶ್ವರ ಮಠ ಜಾತ್ರೆ ಆಗುತ್ತೆ, ಲಕ್ಷಾಂತರ ಜನ ಸೇರ್ತಾರೆ. ಅವಾಗೆಲ್ಲ ಎಷ್ಟೊಂದು ಫ್ರೀಯಾಗಿ ನೋಡ್ಲಿಕ್ಕಾಗಲ್ಲ. ಇಂಥ ಟೈಮಲ್ಲಿ ಬನ್ನಿ ನೋಡಿ. ಇಲ್ಲೂ ಏನೋ ಮಾಡ್ತಾ ಇದ್ದಾರೆ ದೇವಸ್ಥಾನ. ಪ್ರಸಾದಾಲಯ ಭಾಳ ಚೆನ್ನಾಗಿ ಮಾಡೋರು ಸುಸಜ್ಜಿತವಾಗಿ. ಸ್ನೇಹಿತರೆ, ನನ್ನ ಈ ಕನಕಪುರ ಟು ಅಮರನಾಥ್ ಪ್ರಯಾಣದಲ್ಲಿ ಮೊದಲನೇ ಸ್ಥಳ ಅಂಥೇಳಿ ಗವಿಸಿದ್ದೇಶ್ವರ ಮಠ. ತುಂಬ ಜನಕ್ಕೆ ಗೊತ್ತಿರಲಿಲ್ಲ, ನನಗೆ ಗೊತ್ತಿರಲಿಲ್ಲ, ಈ ಭಾಗದವ್ರಿಗೆ ಗೊತ್ತು. ಗವಿಸಿದ್ದೇಶ್ವರ ಮಠ ಅಂತ ಹೇಳಿದ್ರೆ ತುಂಬ ಚಿಕ್ಕ ಮಠ ಅಂತ ಭಾವಿಸ್ಬೇಡಿ. ತುಂಬ ವಿಶಾಲವಾಗಿರ್ತಕ್ಕಂಥ ಮಠ. ಸುಮಾರು 8,000 ಜನ ಮಕ್ಕಳಿಗೆ ಪ್ರತಿ ವರ್ಷ ಉಚಿತವಾಗಿ ಶಿಕ್ಷಣ ಕೊಡುವಂಥದ್ದು. ಹಾಗೆ ಅದರಲ್ಲಿ ಇರ್ತಕ್ಕಂಥ ವೈಶಿಷ್ಟ್ಯಗಳೇ ಬೇರೆ. ಅಪ್ಪ ಅಮ್ಮ ಇಲ್ಲದೆ ಇರ್ತಕ್ಕಂಥ ಸಿಂಗಲ್ ಪೇರೆಂಟ್ ಮಕ್ಕಳಿಗೆ ಅವ್ರಿಗೆ ಅಂತ ಸಪ್ರೇಟ್ ಒಂಥರ ಸವಲತ್ತುಗಳನ್ನು ಕೊಡುವಂಥದ್ದು. ಈ ಥರ ಎಲ್ಲ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ. ಇನ್ ಡೀಟೇಲಾಗಿ ಮಾಡಬೇಕಂದ್ರೆ ಒಂದು 2 ದಿವಸ ಬೇಕಾಗುತ್ತೆ. ಇದನ್ನು ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ, ತಿಳಿಸ್ಬೇಕಾದ್ರೆ ಜನಗಳಿಗೆ. ಈಗ ನಾನಿದ್ದೀನಿ ಕೊಪ್ಪಳ ತಾಲೂಕಿನಲ್ಲಿರ್ತಕ್ಕಂಥ, ತಾಲೂಕಾ ಜಿಲ್ಲೆ ಕನ್ಫ್ಯೂಸ್ ಇದು, ಕೊಪ್ಪಳ ಜಿಲ್ಲೆ ಅಂದ್ಕೊಂಡಿದ್ದೀನಿ. ಕೊಪ್ಪಳ ಜಿಲ್ಲೆಲಿರ್ತಕ್ಕಂಥ ಗವಿಸಿದ್ದೇಶ್ವರ ಮಠ ಇಲ್ಲಿದ್ದೀನಿ. ನನ್ನ ಹಿಂದೆ ಏನೆಲ್ಲ ಕಾಣಿಸ್ತಾ ಇದೆ, ಸೊ ಇದೆಲ್ಲ ಗವಿಸಿದ್ದೇಶ್ವರ ಮಠ. ಕೊಪ್ಪಳ ಜಿಲ್ಲೆಯಲ್ಲಿರ್ತಕ್ಕಂಥ ಗವಿಸಿದ್ದೇಶ್ವರ ಮಠ. ನಮ್ಮ ಸಿದ್ಧಗಂಗೆ ಏನಿದೆ ಆ ಥರ ಒಂದು ಶಿಕ್ಷಣಕ್ಕೆ ಮಹತ್ವವನ್ನು ಕೊಡ್ತಕ್ಕಂಥ ಒಂದು ಮಠ. ನೋಡಿ, ಇದು ಗವಿಸಿದ್ದೇಶ್ವರ ಮಠದ್ದು ಏನಿದೆ ಇಲ್ಲಿ ಉಳ್ಕೊಳ್ಳಿಕ್ಕೆ. ಈ ವಸತಿ ಇರ್ತಕ್ಕಂಥ ಜಾಗ ಏನಿದೆ, ಇದ್ರ ಕ್ಯಾಂಪಸ್ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿದ್ರೆ ಈ ಎಲ್ಲೋ ಜ್ಞಾನ ಭಾರತಿ ಒಳಗಡೆ ಕ್ಯಾಂಪಸ್ ಒಳಗಡೆ ಬಂದಂಗೆ ಆಗತ್ತೆ ನಮ್ಮ ಬೆಂಗಳೂರಿನಲ್ಲಿ. ನೋಡಿ, ಇದು ಎಂಟ್ರೆನ್ಸ್, ಇದು ಗವಿಸಿದ್ದೇಶ್ವರ ಮಠದ್ದು. ಭಾಳ ವಿಶಾಲವಾಗಿರ್ತಕ್ಕಂಥ ಮಠ. ಈ ಸರ್ಕಲಿಂದ ನೋಡಿ ನಾವು ಈ ಕಡೆ ಹೋದರೆ ವಸತಿ ಗೃಹಗಳು ನೋಡಿ. ಇದು ಪಾರ್ಕಿಂಗ್ ಮಾಡಿದ್ದಾರೆ, ಕಾಲೇಜುಗಳು ಮಾಡಿದ್ದಾರೆ, ಹೈಸ್ಕೂಲುಗಳು, ಪ್ರತಿಯೊಂದು ಇದೆ. ಇದು ನಾವು ಬಂದಂಥ ದಾರಿ. ಎಂಟು 8,000 ಜನ ಮಕ್ಕಳು ಅಂತ ಹೇಳಿದ್ರೆ ಭಾಳ ವಿಶೇಷನೇ ಬಿಡಿ. ರಾಮ ಪಾದರಕ್ಷೆಗಳನ್ನು ಬಿಡುವ ಸ್ಥಳ. ಇದು ಕಾರ್ಯಾಲಯ ನೋಡಿ. ಅದು ಟಾಯ್ಲೆಟ್ಟು, ಕಾಯಿ ಅಂಗಡಿ, ಪ್ರತಿಯೊಂದು ಇದೆ ಇಲ್ಲಿ. ಕಾಲು ತೊಳೆಯುವ ಸ್ಥಳ. ನೋಡಿ, ಇಲ್ಲಿ ಬಂದು ಚಪ್ಪಲ್ ಬಿಟ್ಟ ಮೇಲೆ ಇಲ್ಲಿ ಕಾಲು ತೊಳೆಯುವ ಸ್ಥಳ ಅಂತ ಮಾಡಿದ್ದಾರೆ. ಇಲ್ಲಿ ಕಾಲು ತೊಳ್ಕೊಂಡು ಮಠದೊಳಗೆ ಹೋಗುವಂಥದ್ದು. ಇದು ರಾಜಗೋಪುರಕ್ಕೇನೋ ಮಾಡಿರ್ಬೇಕಿದು. ಎಲ್ಲ ಪಿಲ್ಲರ್ ಹಾಕ್ಬಿಟ್ಟಿದ್ದಾರೆ. ಅಕ್ಷರ ಹೋಳಿಗೆ. ಹೋಳಿಗೆನ ಅದು? ಏನು ಅಕ್ಷರ ಹೋಳಿಗೆ ಅಂದರೆ ಪ್ರೀತಿಯಿಂದ ಹಾಕಿರೋದು ಅಂತ ಅಂದ್ಕೊಂಡೆ. ಅಷ್ಟೊಂದು
ಗವಿಸಿದ್ದೇಶ್ವರ ಸ್ವಾಮೀಜಿಗಳ ಪ್ರವಚನ ಪುಸ್ತಕಗಳು ನೋಡಿ. ಇಲ್ಲಿ ಅಕ್ಷರ ಜೋಳಿಗೆ ಏನು ಮಾಡಿದ್ದಾರೆ ಇಲ್ಲಿ. ನಿಮ್ಮ ಹಣೆ ಬರ ಬೆವರು ಹನಿಯಿಂದ ಬಂದ ಹಣ ಸಾವಿರಾರು ಮಕ್ಕಳ ಹಣೆಯ ಬರವನ್ನು ಬದಲಿಸುತ್ತದೆ. ತಮ್ಮ ಶ್ರಮದ ಸಂಪತ್ತನ್ನು ಕೈಮಟ್ಟದ ಅಕ್ಷರ ಜೋಳಿಗೆ ಸತ್ಕಾರ್ಯಕ್ಕೆ ವಿನಿಯೋಗಿಸಿ ತಮ್ಮ ಕಾರ್ಯ ಸರ್ವರಿಗೂ ಪ್ರೇರಣಾದಾಯಕವಾಗಲಿ. ನೀಡೋಣ ತಿಂಗಳಿಗೆ 100 ರೂಪಾಯಿ ಹಣ, ತೀರಿಸೋಣ ಮಾನವ ಜನ್ಮದ ಋಣ. ದೇಣಿಗೆ ಕೊಡೋಣ. ಸಿದ್ದೇಶ್ವರ ಮಠ. ಇಲ್ಲಿ ನೇಚರ್ನ ಸಖತ್ತಾಗಿ ಪ್ರೊಟೆಕ್ಟ್ ಮಾಡ್ಕೊಂಡವ್ರಲ್ವೇನೆ. ಸಿದ್ದೇಶ್ವರ ಮಠ ಆರ್ಚು. ಯಾವುದೋ ಕೋಟೆ ಒಳಗೆ ಬಂದಂಗ ಅದ. ಸಖತ್ತಾಗಿದೆ ಇದು. ಮೇಲೆ 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 ಇಲ್ಲಿ ಮೆಟ್ಲು ಹತ್ಬೋದು. ಮೆಟ್ಲು ಹತ್ತಕ್ಕಾಗಲ್ಲ ಅಂದವ್ರಿಗೆ ಹಿಂಗೆ ವೈಡಾಗಿ ಮಾಡವ್ರೆ. ಓ ಗಾಡಿ ಯಾಕೋ ಅಲ್ಲೇ ಕೂತ್ಕೋತೋ. ನಿಧಾನಕ್ಕೆ ಬನ್ನಿ. ನೋಡಿ ಇದು ಮಠಕ್ಕೆ ಇಲ್ಲೊಂದು ಕೆರೆ, ದೇವಸ್ಥಾನ. ಇದು ಗುಡ್ಡೆಗೆ ಸೇರಿಸ್ದಂಗೆ, ಬೆಟ್ಟಕ್ಕೆ ಸೇರಿಸ್ದಂಗೆ ಮಠ ಕಟ್ಟಿರೋವಂಥದ್ದು. ಅದು ಕೂತ್ಕೊಳ್ಳಿಕ್ಕೆ ಇಲ್ಲಿ ಪ್ರವಚನ ಫಂಕ್ಷನ್ ಮಾಡ್ಬೋದು. ಇಲ್ಲಿ ಭಾಳ ಚೆನ್ನಾಗಿದೆ. ಇದಕ್ಕೆಲ್ಲೋ ನೀರಿಲ್ಲ ಅಂತ ಹೇಳಿ ನೀರು ಹೊಡಿತಾ ಇದ್ದಾರೆ. ಬಟ್ ತುಂಬಿದ್ರೆ ಸಖತ್ತಾಗಿರತ್ತೆ ಇದು. ಕಾನ್ಸೆಪ್ಟ್ ಚೆನ್ನಾಗಿದೆ ನೋಡಿ. ಇಲ್ಲಿ ಪ್ರೋಗ್ರಾಮ್ ಆದರೆ ಇಲ್ಲಿ ಇದ್ರ ಮೇಲೆಲ್ಲ ಬಂಡೆ ಮೇಲೆಲ್ಲ ಕೂತ್ಕೊಳ್ಳೋರು, ಸ್ಟೆಪ್ಸ್ ಮೇಲೆ ಕೂತ್ಕೊಳ್ಳೋರು. ದೇವಸ್ಥಾನ ಆ ಕಡೆ ಇದೆ. ನೈಟಲ್ಲಿ ಬಂದಿದ್ರೆ ಏನು ಗೊತ್ತಾಗ್ತಾ ಇರಲಿಲ್ಲ. ಇದಕ್ಕೆ ನೀರು ತುಂಬಿಸ್ತಾ ಇದ್ದಾರೆ. ಇಲ್ಲೊಂದು ದೇವಸ್ಥಾನ ಸಗದಾಗಿದೆ. ಅರಮನೆ ಸ್ಟ್ರಕ್ಚರ್ ಮಾಡ್ದಂಗೆ ಮಾಡೋರು. ದೇವಸ್ಥಾನ ಇಲ್ಲಿ ಗವಿಸಿದ್ದೇಶ್ವರ ಗದ್ಗೆ ಇರ್ತಕ್ಕಂಥದ್ದು ಒಳಗಡೆ 11ನೇ ಶತಮಾನದಂತೆ ಸುತ್ತ ಒಳ್ಳೆ ಸುಖತಾಗಿ ಮಾಡಿದ್ದಾರೆ ಕಾನ್ಸೆಪ್ಟು. ಅಂದರೆ ನಾವಲ್ಲಿ ಗವಿ ಒಳಗಡೆ ಇಳಿದು ಗವಿಸಿದ್ದೇಶ್ವರ ಗದ್ಗೆನ ಪ್ರದಕ್ಷಿಣೆ ಬಂದು ಎಕ್ಸಿಟ್ ಆಗುವಂಥದ್ದು, ಹಿಂಭಾಗದಲ್ಲಿ ಎಕ್ಸಿಟ್ ಆಗುವಂಥದ್ದು. ಆ ನುಗ್ಲಿಕ್ಕೆ ಆ್ಯಾವ್ರೇಜ್ ಆಗಿರೋರು ನುಗ್ಬೋದು, ಬೇರೆಯವ್ರಿಗೆ ಕಷ್ಟ ಆಗತ್ತೆ. ಗವಿಸಿದ್ದೇಶ್ವರ ಅಂದರೆ ಗವಿನ ಹಂಗೆ ಉಳಿಸ್ಕೊಂಡು ನಿಧಾನಕ್ಕೆ ಹೋಗಿ. ಶಫೀನ್ ಕಳಿಸಿದ್ರೆ ನುಗ್ಗಕ್ಕಾಗಲ್ಲ ನೋಡಿ. ಇಲ್ಲಿಂದ ದರ್ಶನ ಮುಗಿಸಿ ಇಲ್ಲೇ ಇಳಿಬೋದು. ಸ್ಟೆಪ್ಸ್ ಏನಿದೆಯೋ ನೋಡೋಣ. ಭಾಳ ಚೆನ್ನಾಗಿದೆ ಗವಿಸಿದ್ದೇಶ್ವರರು. ಈ ಬೆಟ್ಟಕ್ಕೇ ಹಂಗೆ ಎಲ್ಲ ಸ್ಟೆಪ್ಸು ಪ್ರತಿಯೊಂದನ್ನು ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಇದು ಫ್ರಂಟು. ನೋಡಿ ಇಲ್ಲಿ ಮೇಲೆ ಅಜ್ಜವ್ರ ಸಮಾಧಿ ಹಳೇದು ಆ್ಯಕ್ಚುಲಿ ಇಲ್ಲಿದೆಯಂತೆ. ಇದು ಟಾಪ್, ಇದು ಗುಡ್ಡೆ ಟಾಪ್. ಇದು ಚೆನ್ನಾಗಿದೆಲ್ಲ. ಬಿಸಿಲಲ್ಲಿ ಬಂದಿದ್ರೆ ವೆದರ್ ಚೆನ್ನಾಗಿರೋದ್ರಿಂದ
ನೋಡಿ ಇಲ್ಲೂ ಏನೋ ಮಾಡ್ತಾ ಇದ್ದಾರೆ ದೇವಸ್ಥಾನ. ಇದೆಲ್ಲ ಲೈಟಿಂಗ್ ಮಾಡಿರೋದ್ರಿಂದ ರಾತ್ರಿ ಹೊತ್ತೊಂದು ಸಖತ್ತಾಗಿ ಕಾಣಿಸುತ್ತೆ. ಅಲ್ಲಿ ಯಾವುದೋ ಕೋಟೆ ಬೇರೆ ಇದೆ ಆ ಕಡೆ. ಅಲ್ಲೊಂದು ಕೋಟೆ ಬೇರೆ ಇದೆ, ಕೋಟೆ, ಅಲ್ಲೊಂದು ಗುಹೆ ಇದೆ. ನೋಡಿ ಇವಾಗ ನಾವು ಟಾಪಲ್ಲಿ ಇದ್ದೀವಿ. ಈ ಟಾಪಿಂದ ಅದು ದೇವಸ್ಥಾನ, ಅದು ಫ್ರಂಟ್ ಪಾರ್ಕಿಂಗ್. ನೋಡಿ ಎಷ್ಟು ಹೈಟಿಗೆ ಬಂದ್ವಿ ರೋಡಿಂದ. ನೋಡಿ ಅದೆಲ್ಲಾನು ಕ್ಯಾಂಪಸ್ಗಳು ನೀವು ಏನ್ ಕಾಣಿಸ್ತಾ ಇದೆ ಪ್ರತಿಯೊಂದು ನೋಡಿ ಈ ಕಡೆನೂ ಮಾಡಿದಾರ. ಇದು ಇಲ್ಲಿ ಕಂಬ ಸ್ಟ್ರಕ್ಚರ್ ಏನ್ ಮಾಡಿದ್ದಾರೆ ನೋಡಿ, ಅಲ್ಲಿ ಮೂಲ ಗದ್ದಿಗೆ ಇರ್ತಕ್ಕಂಥದ್ದಲ್ಲಿ ನಿಲ್ಲಿಗೋಣ. ಇದು ಈ ಟಾಪಲ್ಲಿ ಏನಿದೆ ಈ ಬೆಟ್ಟದ ಮೇಲೆ ಬಂದಿರತಕ್ಕಂಥದ್ದು, ಇದು ಯಾರ ಗದ್ದಿಗೆ ಇದೆ? ಇದು ಮರಿಶಾಂತವೀರ ಮಹಾಸ್ವಾಮಿಗಳ ಗದ್ದಿಗೆ. ಇದು 16ನೇ ಶ್ರೀಗಳ ಗದ್ದಿಗೆ. 16ನೇ ಶ್ರೀಗಳ ಇವರು? 16ನೇ ಶ್ರೀಗಳ ಗದ್ದಿಗೆ. ಅದಿರೋದು? ಇದು 17ನೇ ಶ್ರೀಗಳ ಗದ್ದಿಗೆ. 17ನೇ ಶ್ರೀಗಳ? 17ನೇ ಶ್ರೀಗಳ ಗದ್ದಿಗೆ ಶಿವಶಾಂತ ವೀರ ಮಹಾಸ್ವಾಮಿಗಳು. ಇದು ಶಿವಶಾಂತ ವೀರ ಮಹಾಸ್ವಾಮಿಗಳು. ಇದು ಶಿವಶಾಂತ ವೀರ ಮಹಾಸ್ವಾಮಿ, ಅವರು ಮರಿಶಾಂತ ವೀರ ಮಹಾಸ್ವಾಮಿ. ಈಗ ಇರ್ತಕ್ಕಂಥ 18ನೇ ಗುರುಗಳು. 18ನೇ ಗುರುಗಳು ಈ ಪ್ರೆಸೆಂಟ್ ಇರೋದು. ಅಲ್ಲಿ ಕೆಳಗಡೆ ಗವಿಸಿದ್ದೇಶ್ವರ ಗದ್ದಿಗೆ ಅದು ಜೀವಂತ ಸಮಾಧಿ 11ನೇ ಶ್ರೀಗಳ ಗದ್ದಿಗೆ. 11ನೇ ಶ್ರೀಗಳ ಗದ್ದಿಗೆ ಜೀವಂತ ಸಮಾಧಿನ ಅದು ಭಗವಂತ. ಅಲ್ಲಿ ಹಿಂದ್ಗಡೆ ಅನ್ನಪೂರ್ಣೇಶ್ವರಿ ಅಮ್ಮನವರು ಜಾತಿ ಏನ ಕಾರ್ಯಕ್ರಮ ಆದ್ರೂ ಅದು ಉಡಿ ತುಂಬಿ ಮುಂದಿನ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾರೆ. ಓ ಹೌದಾ? ಈ ದೇವಿ ಉಡಿ ತುಂಬೆನೆ ಮುಂದಿನ ಕಾರ್ಯಕ್ರಮ ಶುರು ಮಾಡಿ ಮುಂದಿನ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾರೆ. ಅನ್ನಪೂರ್ಣೇಶ್ವರಿ ಅಮ್ಮನವ್ರದ್ದು. ಅನ್ನಪೂರ್ಣೇಶ್ವರಿ ಉಡಿ ಅಂತ ಹೇಳಿದ್ರೆ ಬಾಗ್ನ ಕೊಡ್ತಾನೆ ಮಡ್ಲಕ್ಕಿ. ಆ್ಯಕ್ಚುಲಿ ಅವ್ರು ಯಾರೋ ಹೇಳಿದ್ರು ಮೂಲಗದ್ದಿಗೆ ಅಂತ. ಮೂಲಗದ್ದಿಗೆ ಅಲ್ಲ, ಈಗಿರ್ತಕ್ಕಂಥವ್ರು 18ನೇ ಶ್ರೀಗಳು. ಇಲ್ಲಿ 16 ಮತ್ತು 17ನೇ ಶ್ರೀಗಳ ಸಮಾಧಿ ಇರುವಂಥದ್ದು. ಕೊನೆಗೆ ಹಿಂಗಾಡ್ಕೊಂಡು ಬಂದ್ರಿ ಮೇಲೆ. ಹಾಂ ಬನ್ನಿ, ನಿಧಾನಕ್ಕೆ ಬನ್ನಿ, ಆರಾಮ್ ಮಾಡ್ತಾ. ಎಲ್ಲಿಯವರು? ಗುಲ್ಬರ್ಗದವ್ರಾ? ಹಾಂ. ಸೊ ಇಲ್ಲಿಂದ ದಾಸೋಹದ ಕಡೆಗೆ ಹೋಗೋವಂಥದ್ದು. ನೋಡಿ ಇಲ್ಲಿಂದ ದರ್ಶನ ಮಾಡ್ಕೊಂಡು ಬಂದು ಹೇಳಿದ್ರೆ ನೋಡಿ ವ್ಯೂ ನೋಡಿ ಸಖತ್ತಾಗಿದೆ. ನೋಡಿ ಇದು ದಾಸೋಹ ಭವನ. ಇಲ್ಲೆಲ್ಲ ಕೂತ್ಕೊಳ್ಳಿಕ್ಕೆಲ್ಲ ಭಾಳ ಚೆನ್ನಾಗಿ ಮಾಡೋದ. ಈ ಗ್ರೀನ್ ಇರೋದಕ್ಕೆ ಅದಕ್ಕೆ ಸಖತ್ತಾಗಿ ಕಾಣಿಸ್ತಾ ಇದೆ. ಪ್ರಸಾದಾಲಯ ಭಾಳ ಚೆನ್ನಾಗಿ ಮಾಡೋರು ಸುಸಜ್ಜಿತವಾಗಿ. ಪ್ರಸಾದಕ್ಕೆ ಉಪ್ಪಿಟ್ಟಿಗೆ ಚಟ್ನಿ ಪುಡಿ, ಉಪ್ಪಿನಕಾಯಿ, ಅಲ್ಲೇ ಕೈ ತೊಳೆದು ಡಿಶ್ ವಾಶ್ಗಳನ್ನ ಇಟ್ಟಿರ್ತಾರೆ, ಅಲ್ಲೇ ತೊಳೆದು ಅಲ್ಲೇ ತಟ್ಟೆಗಳನ್ನ ಇಡುವಂಥದ್ದು. ಹಾಗೆ ಈ ಕಡೆ ಸಪ್ರೇಟಾಗಿ ಕುಡಿಯೋ ನೀರನ್ನು ಮಾಡಿದ್ದಾರೆ. ಉಪ್ಪಿಟ್ಟು ನಾನು 2 ಸಾರಿ ಹಾಕ್ಸ್ಕೊಂಡೆ, ಭಾಳ ಸಖತ್ತಾಗಿತ್ತು. ಮನೆಯಲ್ಲಿ ಏನು ತಿಂತೀವಿ ನೋಡಿ ಉಪ್ಪಿಟ್ಟು ಮಾಡಿಕೊಂಡು ಅದೇ ಥರ ಕ್ವಾಲಿಟಿ, ಅದೇ ಥರ ರುಚಿಯಾಗಿತ್ತು. ಜೊತೆಗೆ ಚಟ್ನಿ ಪುಡಿ. ಸೊ ಇದೆಲ್ಲ ಭಾಳ ವಿಶೇಷವಾಗಿತ್ತು. ಏನೋ ಮಾಡಬೇಕಲ್ಲ ಹಾಕಬೇಕಲ್ಲ ಅಂತಲ್ಲ, ಭಾಳ ಅದ್ಧೂರಿಯಾಗಿ ಮಾಡಿದ್ದಾರೆ, ಭಾಳ ಸಖತ್ತಾಗಿ ಮಾಡಿದ್ದಾರೆ. ಸೊ ಇದಾಗಿತ್ತು ಗವಿಸಿದ್ದೇಶ್ವರ ಮಠದ ಒಂದಷ್ಟು ಮಾಹಿತಿ, ಒಂದಷ್ಟು ಚಿತ್ರಣ. ಭಾಳ ಸಖತ್ತಾಗಿದೆ, ವರ್ತ್ ವಾಚಿಂಗ್ ಅಂತಲೇ ಹೇಳ್ಬೋದು. ಬನ್ನಿ, ಕೊಪ್ಪಳಕ್ಕೆ ಬಂದಾಗ ಗವಿಸಿದ್ದೇಶ್ವರ ಮಠ ಜಾತ್ರೆ ಆಗುತ್ತೆ, ಲಕ್ಷಾಂತರ ಜನ ಸೇರ್ತಾರೆ. ಅವಾಗೆಲ್ಲ ಎಷ್ಟೊಂದು ಫ್ರೀಯಾಗಿ ನೋಡಲಿಕ್ಕಾಗಲ್ಲ. ಇಂಥ ಟೈಮಲ್ಲಿ ಬನ್ನಿ, ವೆದರು ಚೆನ್ನಾಗಿರುತ್ತೆ. ಸೊ ಬಂದು ಗವಿಸಿದ್ದೇಶ್ವರ ದರ್ಶನ ಮಾಡಿ ಮಠವನ್ನು ನೋಡಿ ಇಷ್ಟು ಹೇಳ್ತಾ
ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಮತ್ತು ನಮ್ಮ ಪ್ರಯಾಣವನ್ನು ಮುಂದುವರಿಸ್ತಾ ಇದ್ದೀವಿ ಪಂಢರಾಪುರದ ಕಡೆಗೆ. ಸೊ ಬನ್ನಿ, ದಾರಿನಲ್ಲಿ ಏನೆಲ್ಲ ವಿಶೇಷಗಳೇನೋ ಸಿಕ್ಕಿದ್ರೆ ಇನ್ನೊಂದಿಲ್ಲಿ ಮಿನಿ ಕೇದಾರ ಅಂತ ಇದೆಯಂತೆ, ಅದಕ್ಕೂ ಹೋಗೋಣ ಬನ್ನಿ.